ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ. ಹೀರೆಕಾಯಿ ಮಸ್ಕಾಯಿ ಇದು ನಾನಿವತ್ತು ಶೇರ್ ಮಾಡ್ತಾ ಇರೋ ಒಂದು ಸಾಂಪ್ರದಾಯಿಕವಾದ ಹಳೆಯ ಕಾಲದ ಸಾರು ರೆಸಿಪಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ಅಷ್ಟೇ ಕಡಿಮೆ ಸಮಯದಲ್ಲೂ ಆಗುತ್ತೆ ಮತ್ತು ಅನ್ನದ ಜೊತೆಗೆ ಇದು ಬೆಸ್ಟ್ ಕಾಂಬಿನೇಷನ್ನು. ಈಗ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಈ ಥರ ನಾರಿನ ಭಾಗ ಇರುತ್ತಲ್ಲ ಅದನ್ನು ಮಾತ್ರ ತೆಗೆದಿದ್ದೀನಿ, ಸಿಪ್ಪೆ ಪೂರ್ತಿ ತೆಗೆಯೋದು ಬೇಡ. ಇದಕ್ಕೆ ತುಂಬ ಹೀರೆಕಾಯಿ ಹಾಕಬಾರ್ದು. ಒಂದು ಮೀಡಿಯಮ್ ಸೈಜಿನ ಹೀರೆಕಾಯಿನ ಹಾಕ್ತಾಯಿದ್ದೀನಿ, ಮುಕ್ಕಾಲು ಬಟ್ಲು ಬೇಳೆಗೆ. ಮೊದಲಿಗೆ ತೊಗರಿ ಬೇಳೆನ ಕುಕ್ಕರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸಲ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ ತೊಗರಿ ಬೇಳೆ ತೊಳೆದಿಟ್ಕೊಂಡಾಗಿದೆ. ಇದಕ್ಕೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ ಮತ್ತು ಹಚ್ಚಿಟ್ಕೊಂಡಿರೋ ಹೀರೆಕಾಯಿ, ಜೀರಿಗೆ ಇಷ್ಟು ಹಾಕಿ ಸ್ವಲ್ಪ ನೀರು ಹಾಕಿ ಅದು ಮುಳುಗೋ ಅಷ್ಟು, ಇಂಗ್ರೀಡಿಯೆಂಟ್ಸ್ ಎಲ್ಲ ಮುಳುಗೋ ಅಷ್ಟು ನೀರು ಹಾಕಿದ್ರೆ ಸಾಕು. ಈಗ ಬೇಯೋದಕ್ಕೆ ಇಡೋಣ. ಈಗ ಪ್ರೆಷರ್ ಬಿಟ್ಟಿದೆ, ಎಲ್ಲ ಬೆಂದಿದೆ. ಈಗ ಬೆಂದಿರೋ ಎಲ್ಲ ಹೀರೆಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಒಂದು ಸುತ್ತು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ನುಣ್ಣಗೆ ಗ್ರೈಂಡ್ ಮಾಡೋದು ಬೇಡ. ಈಗ ಬೇಳೆ ಪೋರ್ಷನನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡಿಲ್ಲ, ಇದನ್ನು ಹಾಗೆ ಬಿಟ್ಟು ಹೀರೆಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಇದನ್ನೆಲ್ಲ ಮಾತ್ರ ಮಿಕ್ಸರ್ ಜಾರಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ತೆಂಗಿನ ತುರಿ ಹಾಕ್ಕೊಂಡು ಒಂದೆರಡು ಸುತ್ತು ಮಿಕ್ಸಿ ರನ್ ಮಾಡ್ಕೊಳ್ಳೋಣ. ಇಷ್ಟೇ ಸಾಕು ನೋಡಿ, ಈ ಥರ ತರಿಯಾಗಿ ರುಬ್ಕೊಂಡಿದ್ದೀನಿ. ಈಗ ರುಬ್ಬಿರೋ ಈ ಮಿಶ್ರಣನ ಒಂದು ಪಾತ್ರೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಬೇಳೆ ಕೂಡ ಸೇರಿಸ್ತಾ ಇದ್ದೀನಿ. ಆಮೇಲೆ ನೀರು ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಸೇರಿಸಿದ್ರಾಯ್ತು. ಈಗ ಜೀರಿಗೆ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ಉಪ್ಪು, ಇನ್ನು ನೀರು ಹಿಡಿಯುತ್ತೆ ಇದು. ಇನ್ನು ಸ್ವಲ್ಪ ನೀರು ಹಾಕ್ತೀನಿ. ಈಗ ಇದನ್ನು ಕುದಿಯೋದಕ್ಕೆ ಇಡೋಣ. ಈಗ ಸಾರು ಕುದಿಯೋದಕ್ಕೆ ಶುರುವಾಗ್ತಾ ಇದೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಸಾರು ಕುದೀತಾ ಇದೆ, ಇದು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಕಡೆಯಲ್ಲಿ ಒಗ್ಗರಣೆ ಹಾಕಬೇಕಾಗುತ್ತೆ ಅಷ್ಟೆ. ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ, ಬಿಸಿ ಬಿಸಿ ಹೀರೆಕಾಯಿ ಮಸ್ಕಾಯಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈಗ ಪಾತ್ರೆ ಇಟ್ಟು ನೀರು ಹಾಕಿ ಸ್ವಲ್ಪ ಕುದಿಯೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಹೀರೆಕಾಯಿನ ಈ ಥರ ಗಾಲಿ ಹಾಗೆ ರೌಂಡ್ ಶೇಪಲ್ಲಿ ಹಚ್ಕೋಬೇಕು. ಇಲ್ಲಿ ನಾನು 3 ಜನಕ್ಕೆ ಆಗುವಷ್ಟು ಸಾರು ಮಾಡ್ತಾಯಿದ್ದೀನಿ. ಹೀರೆಕಾಯಿ ಸಣ್ಣಗಿರೋದ್ರಿಂದ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, 1.5 ಹೀರೆಕಾಯಿ ಅಷ್ಟು ತೊಗೊಂಡಿದ್ದೀನಿ. ಇವಾಗ ನೀರು ಬಿಸಿಯಾಗಿದೆ.
ಈ ಹೆಚ್ಕೊಂಡಿರೋಂಥ ಹೀರೆಕಾಯಿನ ನೀರಿಗೆ ಸೇರಿಸ್ತಾ ಇದ್ದೀನಿ. ಇದು ಚೆನ್ನಾಗಿ ಬೇಯಬೇಕು. ಇವಾಗ ಹೀರೆಕಾಯಿ ಫಾಸ್ಟಾಗಿ ಬೆಂದು ಹೋಗುತ್ತೆ, ನೀರಿನ ಅಂಶ ಜಾಸ್ತಿ ಇರೋದ್ರಿಂದ. ಸಾಫ್ಟ್ ವೆಜಿಟೇಬಲ್ ಇದು ಅಕಸ್ಮಾತ್ ಮಿಕ್ಕಿದ್ರೆ ಈ ಸಾರನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಉಪಯೋಗಿಸ್ಬೋದು, ಹೊರಗಡೆ ಇಟ್ಟರೆ ಕೆಟ್ಟೋಗುತ್ತೆ. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ನಲ್ಲ ಅದನ್ನು ಈ ಥರ 4 ಹೋಳು ಮಾಡಿಬಿಟ್ಟು ಇದನ್ನು ಹೀರೆಕಾಯಿ ಜೊತೆ ಬೇಯಕ್ಕೆ ಹಾಕ್ಬಿಡೋದು. ಇವಾಗ ಈರುಳ್ಳಿ ಮತ್ತು ಹೀರೆಕಾಯಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಮಿಕ್ಸಿಗೆ ಏನೇನು ಹಾಕ್ಕೊಳ್ಳೋದು ಅಂತ ರೆಡಿ ಮಾಡ್ಕೊಳ್ಳೋಣ. ಇವಾಗ ಮಿಕ್ಸಿಗೆ ತೆಂಗಿನ ತುರಿ, ಹುರಿಗಡಲೆ, ಗಸಗಸೆ, ಸಾರಿನ ಪುಡಿ, ಆಮೇಲೆ ಇವಾಗ ಬೇಯಕ್ಕೆ ಹಾಕಿರೋ ಹೀರೆಕಾಯಿ ಈರುಳ್ಳಿ ಅದನ್ನು ಸೇರಿಸಿ ಮಿಕ್ಸಿ ಮಾಡಬೇಕಾಗತ್ತೆ. ಅದು ಬೆಂದು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು. ಇವಾಗ ಹೀರೆಕಾಯಿ ಬೆಂದಿದೆ, ಸ್ಟವ್ ಆಫ್ ಮಾಡ್ತೀನಿ. ಇದು ಒಂದು 10 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಬೆಂದಿದೆ. ಇದು ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಹೀರೆಕಾಯಿ ಜೊತೆ ಈರುಳ್ಳಿ ಬೇಯಿಸಿದ್ದೀನಲ್ಲ ಅದನ್ನು ಸೇರಿಸಿ ಒಂದು ಸುತ್ತು ಗ್ರೈಂಡ್ ಮಾಡ್ಕೊಂಬಿಡ್ತೀನಿ. ಆಮೇಲೆ ಹೀರೆಕಾಯಿನೂ ಸೇರಿಸಿ ತರಿಯಾಗಿ ಒಂದು 2 ಸುತ್ತು ಆಡಿಸೋದಷ್ಟೇ. ತುಂಬ ನುಣ್ಣಗೆ ಹೀರೆಕಾಯಿನ ರುಬ್ಬಾರ್ದು. ಈಗ ಮಸಾಲೆನ ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಹೀರೆಕಾಯಿನ ಅದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ತರಿಯಾಗಿ ಒಂದು ಸುತ್ತು ಮಿಕ್ಸಿ ಆಡಿಸಿದ್ರೆ ಸಾಕು. ನೀರೆಲ್ಲ ಸೋರಿಸ್ಬಿಟ್ಟು ಬೆಂದಿರೋ ಹೀರೆಕಾಯಿ ಮಾತ್ರ ಹಾಕಬೇಕು. ಇವಾಗ ಸಾರು ರೆಡಿ ಆಯಿತು. ಇದು ಇವಾಗ ತುಂಬ ಗಟ್ಟಿಯಾಗಿದೆ. ಇದಕ್ಕೆ ಬೇಯಿಸಿರೋ ನೀರು ಉಳಿದಿರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಬೋದು. ಆಮೇಲೆ ಇವಾಗ ಉಪ್ಪು 1.5-2 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಹುಣಸೆ ರಸ, ಇದಕ್ಕೆ ಒಗ್ಗರಣೆ ಎಲ್ಲ ಏನೂ ಬೇಕಾಗಲ್ಲ, ಹಾಕಿದ್ದೀನಿ. ಇನ್ನೂ ನೀರು ಬೇಕು ಅಂತ ಅನಿಸುತ್ತೆ. ಹೀರೆಕಾಯಿ ಬೇಯಿಸಿರೋ ನೀರು ಉಳಿದಿರುತ್ತಲ್ಲ ಅದನ್ನು ಯೂಸ್ ಮಾಡಬೇಕು. ಸೊ ಅವಾಗ ಏನು ವೇಸ್ಟ್ ಆಗಲ್ಲ. ಅದು ಎಷ್ಟು ಕನ್ಸಿಸ್ಟೆನ್ಸಿ ಎಷ್ಟೆಷ್ಟು ಬೇಕು ಅಂತ ಅನಿಸುತ್ತೋ ನೋಡಿಕೊಂಡು ನೀರನ್ನು ಹಾಕಬೇಕಾಗುತ್ತೆ. ಸೊ ಇಲ್ಲಿಗೆ ಸಾರು ರೆಡಿ ಆಯಿತು. ಹೀರೆಕಾಯಿ ಹಸಿ ಸಾರು ರೆಡಿ ಆಯಿತು. ನೀವು ಕೂಡ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಷ್ಟ ಆದರೆ ಇದನ್ನು ಲೈಕ್, ಶೇರ್, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.